ಅಳ್ತಾ ಕೂತ್ಕೊಳ್ಳಿ ನೋಡೋಣ ಏನಾಗುತ್ತೆ ಅಲ್ಲಿ. ಅಳ್ತಾ ಕೂತ್ಕೊಂಡಾಗ ಏನಾಗಕ್ಕೆ ಸಾಧ್ಯ? ಜಸ್ಟ್ ಥಿಂಕ್ ಮಾಡಿ. ಅಳ್ತಾ ಕೂತ್ಕೊಂಡಾಗ ಏನು ಬದಲಾವಣೆ ಆಗುತ್ತೆ? ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಮೋಸ ಹೋದಾಗ ಎಷ್ಟೋ ಜನ ಈ 2 ಮಿಸ್ಟೇಕ್ಗಳನ್ನು ಮಾಡ್ತಾರೆ. ಒಂದನೇದೇನು ಅಂತ ಹೇಳಿದ್ರೆ ಅಳ್ತಾ ಕೂತ್ಕೊಳ್ಳೋದು, ಆ್ಯಂಡ್ ಎರಡನೇದೇನು ಅಂತ ಹೇಳಿದ್ರೆ ಅದೇ ವ್ಯಕ್ತಿ ಒಂದು ಗುಂಗಲ್ಲಿ ಡಿಪ್ರೆಷನ್ ಮೋಡಲ್ಲಿ ಹೋಗೋದು. ಇವೆರಡು ತಪ್ಪು ಯಾವುದೇ ಕಾರಣಕ್ಕೆ ಮಾಡಬೇಡಿ. ಸೊ ಇಲ್ಲಿ ನೋಡಿ, ಈಗ ನೀವು ಅವ್ರು ಮೋಸ ಮಾಡಿದರು ಅಂತಂದಾಗ ನಿಮಗಲ್ಲಿ ಒಂದೆಲ್ಲೋ ಒಂದು ಕಡೆ ಮೋಸ ಮಾಡಿದ್ರು ಇದು ಕಾಡ್ತಾ ಇರುತ್ತೆ. ಆ್ಯಕ್ಚುಲಿ ಅವ್ರು ಮೋಸ ಮಾಡಿಲ್ಲ, ನೀವು ಮೋಸ ಹೋಗಿದ್ದೀರಾ. ಮೋಸ ಹೆಂಗೆ ಹೋದ್ರಿ? ನೀವು ನಂಬಿದ್ದಕ್ಕೆ ತಾನೇ ಮೋಸ ಹೋದ್ರಿ. ಸೊ ಅಲ್ಲಿ ಮೋಸ ಹೋದ್ಮೇಲೆ ನೀವು ಲೆಕ್ಕಾಚಾರ ಹಾಕಬೇಕಾಗಿರತ್ತೆ. ನಾನು ಹೆಂಗೆ ಮೋಸ ಹೋದೆ, ಯಾವುದರಲ್ಲಿ ಅತಿಯಾಗಿ ನಂಬಿದೆ, ನಿಮ್ಮ ಮಿಸ್ಟೇಕ್ಗಳು ಎಲ್ಲೆಲ್ಲಿತ್ತು, ಕರೆಕ್ಟ್, ಯಾವುದು ನಿಮಗೆ ಮುಳ್ಳಾಗೋಯ್ತು, ಇದನ್ನೆಲ್ಲ ಲೆಕ್ಕಾಚಾರ ಹಾಕಿದಾಗ ಅಲ್ಲಿ ನೀವು ಕಲಿತೀರಿ. ಯಾಕೆಂದರೆ ಜೀವನನೇ ಒಂದು ಕಲಿಕೆ ಅಂತ ಹೇಳ್ತೀವಿ ನಾವು, ಕರೆಕ್ಟ್ ಅಲ್ವಾ? ಸೊ ಮೋಸ ಹೋದಾಗ ನಿಮ್ಮ ಮಿಸ್ಟೇಕು ನೀವು ತಿದ್ಕೊಳ್ಬೇಕಾಗತ್ತೆ. ಸಪೋಸ್ ತಿದ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಗೇನ್ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ, ಕರೆಕ್ಟ್? ಸೊ ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ, ಈಗ ನೀವು ಸಪೋಸ್ ಓಕೆ ಅಳ್ತಾ ಕೂತ್ಕೊಳ್ಳಿ ನೋಡೋಣ ಏನಾಗುತ್ತೆ ಅಲ್ಲಿ. ಅಳ್ತಾ ಕೂತ್ಕೊಂಡಾಗ ಏನಾಗಕ್ಕೆ ಸಾಧ್ಯ? ಜಸ್ಟ್ ಥಿಂಕ್ ಮಾಡಿ. ಅಳ್ತಾ ಕೂತ್ಕೊಂಡಾಗ ಏನು ಬದಲಾವಣೆ ಆಗುತ್ತೆ? ಈಗ ಆಲ್ರೆಡಿ ಮೋಸ ಹೋಗ್ಬಿಟ್ಟಿದ್ದೀರಿ, ಅಳ್ತಾ ಕೂತ್ಕೊಂಡಾಗ ಏನು ಬದಲಾವಣೆ ಆಗುತ್ತೆ? ಅಳ್ತಾ ಕೂತ್ಕೊಂಡಾಗ ನಿಮ್ಮಲ್ಲಂತೂ ಏನೂ ಬದಲಾವಣೆ ಆಗಲ್ಲ, ಕರೆಕ್ಟ್? ನಿಮ್ಮ ಯೋಚನಾ ಶಕ್ತಿ ಕಂಪ್ಲೀಟ್ಲಿ ವೀಕ್ ಆಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ ಹೆಡಪ್ ಆಗಿರುತ್ತೆ. ಎಲ್ಲದಕ್ಕಿಂತ ಮೇಜರಾಗಿ ಆ ವ್ಯಕ್ತಿ ಏನಾದ್ರು ಮಾಡಿರೋ ತಪ್ಪು ಈಗ ಆಗೋಗಿದೆ, ನಿನ್ನೆ ಆಗೋಗಿದೆ ಅಂದರೆ ಇವತ್ತಿಗೆ ಏನಾದ್ರು ಸರಿ ಹೋಗುತ್ತಾ? ನಿಮ್ಮ ಮೋಸ ಹೋಗಿದ್ದು ನೀವು ನಿನ್ನೆಗೆ ಅಥವಾ ಹಿಂದಿನ 1 ಸೆಕೆಂಡಲ್ಲಿ ಹೋಗಿದ್ರಿ, ನೆಕ್ಸ್ಟ್ ಬರೋ ಸೆಕೆಂಡಲ್ಲಿ ಅಲ್ವಲ್ಲ. ಸೊ ತುಂಬ ಪ್ರೀಸಿಯಸ್ಸಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ. ಅಳೋದ್ರಿಂದ ಮೋಸ ಹೋಗಿದ್ದನ್ನು ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅದರಿಂದ ಕಲಿತು ನಾವು ಸರಿ ಮಾಡ್ಕೊಳ್ಬೋದು ಫ್ಯೂಚರ್ಗೆ. ಒಂದು ನೆಕ್ಸ್ಟು ಡಿಪ್ರೆಷನ್ ಅಂತ ಏನು ವರ್ಡ್ ಯೂಸ್ ಮಾಡ್ತೀವಿ ನಾವು, ಡಿಪ್ರೆಷನ್ ಅಂತ ಹೇಳಿದ್ರೆ, ಸೊ ಡಿಪ್ರೆಷನ್ ಹೋಗೋದ್ರಿಂದ ಇಲ್ಲಿ ನಿಮ್ಮಲ್ಲಿ ಏನಾದ್ರು ಲೈಕ್ ಆ ಹುಡುಗ ಏನು ಮೋಸ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ, ಅಗೇನ್ ಆ ಕಾಲ ಏನಾದ್ರು ಹಿಂದೆ ಬಂದು ಏನಾದ್ರು ಸರಿ ಹೋಗಂಗಿದೆಯಾ? ಇಲ್ಲ. ಅದು ಆಗಲ್ಲ ಅಂದಮೇಲೆ ಇಲ್ಲಿ ಯಾಕೆ ಡಿಪ್ರೆಷನಿಗೆ ಹೋಗ್ಬೇಕು? ನನ್ನ ಪ್ರಶ್ನೆ. ಯಾವುದೂ ಸರಿ ಹೋಗಲ್ಲ ಅಂದಮೇಲೆ ಯಾಕೆ ಡಿಪ್ರೆಷನ್? ನಿನ್ನೆ ದಿನಾನೇ ಅಗೇನ್ ನಮ್ಮ ಲೈಫಲ್ಲಿ ಮತ್ತೆ ಪುನಃ ಬರಲ್ಲ ಅಂದಮೇಲೆ ನಾವು ಯಾಕೆ ಅತಿಯಾಗಿ ಡಿಪ್ರೆಷನ್ಗೆ ಹೋಗಬೇಕಾಗತ್ತೆ? ಕರೆಕ್ಟ್ ಅಲ್ವಾ? ನಮ್ಮ ಬದುಕಿನ ಸಾರಥಿಗಳು ನಾವೇ ಅಂದಮೇಲೆ ಎಲ್ಲಿ ಹೋಗ್ತಿದ್ದೀವಿ ನಾವು? ಇವತ್ತಿನ ದಿನ ಹೆಂಗೆ ಕಳೀತಾ ಇದ್ದೀವಿ ನಾವು? ಅದ್ರ ಮೇಲೆ ನಮಗೆ ಪ್ರಜ್ಞೆ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮತ್ತೆ ಲೈಫು? ನಾವು ಬುದ್ಧಿವಂತರ ಏನು ಮುಟ್ಟಾಡ್ರ ಅಂತ ಅನ್ಕೋಬೇಕಾ? ನಮ್ಮ ಇವತ್ತಿನ ದಿನ ನಾವು ಯಾವುದ್ರ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆನೇ ಇಲ್ಲ ಅಂದಮೇಲೆ ಬದುಕು ವೇಸ್ಟ್ ಆಗಿಬಿಡುತ್ತೆ. ಎಷ್ಟೋ ಜನ ಹಿಂಗೆ ಕಳೀತಾ ಇದ್ದಾರೆ. ಇವತ್ತಿಗೆ ಆರೋಗ್ಯ ಹೇಗಿದೆ, ನನ್ನ ಯೋಚನೆ ಹೇಗಿದೆ, ಮಾಡೋ ಕೆಲಸ ಏನಿದೆ, ಏನಾದ್ರು ಆರ್ಥಿಕತೆಯಾಗಿ ಇಂಪ್ಲಿಮೆಂಟ್ ಆಗ್ತಿದ್ದೀನ, 4 ಜನಕ್ಕೆ ಒಳ್ಳೇದು ಮಾಡಿದ್ದೀನ, ಇದು ಯಾವುದ್ರ ಬಗ್ಗೆ ಯೋಚನೆ ಇಲ್ಲ. ನಿನ್ನೆ ಮುಗಿದೋಗಿದೆ. ಯಾರೋ ನಿಮಗೆ ನಂಬಿಸಿದ್ರು, ಮೋಸ ನೀವೇ ಹೋಗಿ ಆಯಿತು. ಅವ್ರು ನಿನ್ನೆ ಇಳಿದೋದ್ರು, ನಿಮ್ಮ ಜೀವನದ ಜರ್ನಿಯಿಂದ ನಿನ್ನೆ ಇಳಿದು ಹೋಗಿದ್ದಾರೆ, ಬೇರೆಯವ್ರೊಟ್ಟಿಗೆ ಇದ್ದಾರೆ ಅವ್ರೀಗ. ನಿನ್ನೆ ಇಳಿದೋಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಇವತ್ತು ಸಿಕ್ಕಿರೋ ಹೊಸ ದಿನ, ಹೊಸ ಜರ್ನಿ, ಇವತ್ತಿಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ಮುಟ್ಟಾಡ್ರ ಆಗದೆ ಇನ್ನೇನು ಅಂತ ಹೇಳಬೇಕು ಈ ವರ್ಡ್ನ. ನಿಮಗೆ ಗೊತ್ತು ನೋವಿದೆ, ಅದಿಲ್ಲ ಅಂತ ಹೇಳ್ತಿಲ್ಲ. ಆ್ಯಂಡ್ ಇನ್ನೊಂದು, ಹುಟ್ಟು ನಮ್ಮ ಕೈಲಿಲ್ಲ, ಸಾವು ನಮ್ಮ ಕೈಲಿಲ್ಲ, ಈ ದಿನಗಳು ನಮ್ಮ ಕೈಲಿಲ್ಲ, ಎಲ್ಲ ಭಗವಂತನ ಇಚ್ಛೆಯಲ್ಲಿ ನಡೆದಿದೆ ಅಂದಮೇಲೆ ಯಾಕೆ ಅಷ್ಟು ಅತಿಯಾಗಿ ಯೋಚನೆ ಮಾಡಬೇಕಂತ? ಯಾಕಂದರೆ ನಾವು ಕೇಳಿ ಅವರದೇ ಹೊಟ್ಟೆನ ಹುಟ್ಟಬೇಕಂತ ನಾವು ಕೇಳಿ ಪಡೆದಿಲ್ಲ, ಸಾವು ಹಿಂಗೆ ಬರಬೇಕಂತ ಅದು ನಮ್ಗೆ ಗೊತ್ತಿಲ್ಲ. ಅಂದಮೇಲೆ ಅತಿಯಾಗಿ ಯೋಚನೆ ಮಾಡಿ ಕೊರಗೋದ್ರಿಂದ ಏನು ಲಾಭ ಇದೆ? ನನ್ನ ಪ್ರಶ್ನೆ. ಏನು ಬರುತ್ತೆ ನಮ್ಮ ಪಾಲಿಗೆ? ಕಷ್ಟ ಇದೆಯಾ? ಅದೇ ನಮ್ಮ ಪಾಲಿಗೆ ಮೃಷ್ಟಾನ್ನ ಭೋಜನ ಅಂದ್ಕೊಂಡು ಸ್ವೀಕಾರ ಮಾಡಿ ಮುಂದೆ ಹೋಗಬೇಕು. ಬದುಕಲ್ಲಿ ಧೈರ್ಯ ತಂದುಕೊಳ್ಳೋದು ತುಂಬ ಮುಖ್ಯ ಇರುತ್ತೆ. ಹಾಗೇ ನಂಬಿಕೆನ ರೀಬಿಲ್ಡ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇರುತ್ತೆ. ಮುಂದೆ ಹೋಗ್ತಾ ಇರೋದು ತುಂಬ ಮುಖ್ಯ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ಸಾಕ್ತಾ ಇರೋದೇ ಈ ಬದುಕಿನ ನಿಜವಾದ ಒಂದು ಅರ್ಥ. ಅದು ಏನಾರೋ ಆಗಲಿ ಸಾಕ್ತಾ ಇರೋದೆ, ಬೆಳಗಾಗ್ತಾ ಇರತ್ತೆ, ಮತ್ತೆ ಹೋಗ್ತಾ ಇರತ್ತೆ. ಇದು ಪ್ರಕೃತಿ ಸೃಷ್ಟಿ, ಇದು ಹಂಗಿದೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ. ಎಲ್ಲರೂ ಕೂಡ ನಾವೆಲ್ಲ ಈಗ ನನ್ನನ್ನು ಹಿಡ್ಕೊಂಡು ಹೇಳ್ತಿದ್ದೀನಿ. ಸಮ್ಟೈಮ್ಸ್ ಕೆಲವೊಂದು ಸಿಚುವೇಶನ್ಗಳಲ್ಲಿ ಒಂಥರ ಏನೋ ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡ್ತೀವಿ. ಬಟ್ ಹಿಂಗೆಲ್ಲ ಆಗೋದ್ಮೇಲೆ ನಮಗೆ ನಾವೇ ಸರಿ ಮಾಡಿಸ್ಕೋಬೇಕು. ಯಾಕಂದರೆ ಇಲ್ಲಿ ಯಾವುದೋ ಒಂದು ಗ್ಯಾರೇಜ್ ಇಲ್ಲ, ಅಲ್ಲೋಗಿ ನಮ್ಮನ್ನೇನೋ ರಿಪೇರಿ ಮಾಡಿಸ್ಕೊಂಬಾರ ಇಲ್ಲ, ನಮಗೆ ನಾವೇ ಸರಿ ಮಾಡ್ಕೋಬೇಕು. ಆ್ಯಂಡ್ ಮುಂದೆ ಮೂವ್ ಆನ್ ಆಗಬೇಕು. ಪ್ರತಿ ಕ್ಷಣನೂ ಕೂಡ ಯಾರೂ ಜೊತೆಗೆ ಬಂದು ನೀನು ಸರಿಯಾಗು, ನೀನು ಹಿಂಗೆ ಮಾಡಬೇಕಿತ್ತು, ನಾನು ಹಂಗೆ ಮಾಡಬೇಕಂತ ಯಾರೂ ಪ್ರತಿ ಕ್ಷಣನೂ ಕೂಡ ಪಿ ಎ ಥರ ನಮ್ಮ ಜೊತೆಗೆ ಬಂದು ಎಚ್ಚರ ಮಾಡೋಕ್ಕೆ ಯಾರೂ ಇಲ್ಲ ಇಲ್ಲಿ. ಸೊ ನಮಗೆ ನಾವೇ ಸಾರಥಿಗಳಾದ್ಮೇಲೆ ಎಲ್ಲ ನಾವೇ ನೋಡ್ಕೊಂಡು ಮುಂದೆ ಮೂವ್ ಆನ್ ಆಗಬೇಕು. ಸೊ ದಯವಿಟ್ಟು ಏನು ಮೋಸ ಹೋಗಿದ್ದೀರಿ, ನೆಕ್ಸ್ಟ್ ಇದು ಆಗಬಾರ್ದು ಅಂದರೆ ಇದೆಲ್ಲ ರೀಕಾಲ್ ಮಾಡಿಕೊಂಡಾಗ ಮಾತ್ರ ಈ ನಮ್ಮ ಬ್ರೈನ್, ನಮ್ಮ ಮನಸ್ಥಿತಿ, ನಮ್ಮ ಎಮೋಷನ್ಸ್ ಎಲ್ಲ ಕಂಟ್ರೋಲಿಗೆ ಬಂದು ಸರಿ ಹೋಗ್ತೀವಿ. ಸ್ನೇಹಿತರೆ, ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.